ಆಗ್ಬಹುದು ಅಂತ. ಕಾಂಗ್ರೆಸ್ ರಲ್ಲಿ ಒಡೆದ ಮನೆ ಆಗೋಟಿದೆ. ಅಂತೂ ಇಂತೂ ಡಿ ಕೆ ಶಿವಕುಮಾರ್ ಒದ್ದು ಕಿತ್ಕೊಂಡ್ರು. ಅವ್ರು ವಿಧಾನಸಭೆಯಲ್ಲಿ ಹೇಳ್ತಾ ಇದ್ರು, ನಾನು ಒದ್ದು ಕಿತ್ಕೊಂತೀನಿ ಅಂತ. ಈಗ ಡೆಲ್ಲಿಗೆ ಹೋಗಿ ಒದ್ದು ಕಿತ್ಕೊಂಡಿದ್ದಾರೆ. ಸೊ ಸಿದ್ದರಾಮಯ್ಯನವರು ಅಲ್ಲಿ ಮುಖ ಸಪ್ಪಗೆ ಹಾಕೊಂಡು ಬಂದಿದ್ದಾರೆ. ಅವರು ನನಗೆ ಇನ್ನೊಂದು 3 ತಿಂಗಳು ಟೈಮ್ ಕೊಡಿ, 15 ದಿನ ಟೈಮ್ ಕೊಡಿ, ಒಂದು ವಾರ ಟೈಮ್ ಕೊಡಿ, ಯಾವುದೂ ಇಲ್ಲ. ಒಂದಿನನೂ ಟೈಮ್ ಕೊಡಲ್ಲ, ರಾಜೀನಾಮೆ ಕೊಡು ಅಂತ ಚೀಮಾರಿ ಹಾಕಿ ರಾಹುಲ್ ಗಾಂಧಿ ಅವರು ಕಳಿಸಿದ್ದಾರೆ. ಅವ್ರನ್ನ ನಿನ್ಗೆ ಅವಕಾಶನೇ ಇಲ್ಲ ಅಂತ ಕಳಿಸಿದ್ದಾರೆ. ಈಗ ಸಿದ್ದರಾಮಯ್ಯನವರು ಮೊದ್ಲಿದ್ದಂತ ಗತ್ತು ಇಲ್ಲ, ಮೊದ್ಲಿದ್ದಂತ ಕೆಪಾಸಿಟಿನೂ ಇಲ್ಲ, ಸಪ್ಪೆ ಮೊರೆ ಹಾಕೊಂಡು ವಾಪಸ್ ಬಂದಿದ್ದಾರೆ. ನಮ್ಮ ಪಾರ್ಟಿಗೆ ಬಿಜೆಪಿಗೆ ಸಿದ್ದರಾಮಯ್ಯ ಇದ್ರು ಒಂದೇ, ಡಿ ಕೆ ಶಿವಕುಮಾರ್ ಬಂದ್ರು ಒಂದೇ. ಇವರಿಬ್ರು ಕರಪ್ಟ್ ಪಾರ್ಟಿ, ಇಬ್ರು ಕರಪ್ಟು, ರಾಜ್ಯವನ್ನ ಸಾಲಗಾರರ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಈಗ 7 ಲಕ್ಷ ಕೋಟಿ ಸಾಲ ಇದೆ. ಡಿ ಕೆ ಶಿವಕುಮಾರ್ ಬಂದ್ಮೇಲೆ ಇನ್ನೊಂದು 3 ಕೋಟಿ ಸಾಲ ಮಾಡ್ತಾರೆ, 3 ಲಕ್ಷ ಕೋಟಿ, 10 ಲಕ್ಷ ಕೋಟಿ ಸಾಲ ಮಾಡಿ ರಾಜ್ಯದ ಜನರ ಲೂಟಿ ಹೊಡೆದ್ಬಿಟ್ಟು ಇನ್ನ ಮುಂದೆ ಬರುವಂತ ಎಲ್ಲಾ ಎಲೆಕ್ಷನ್, ಕಾಂಗ್ರೆಸ್ ಎಲೆಕ್ಷನ್ಗೆ ಕರ್ನಾಟಕ ATM ಮಾಡ್ತಾರೆ. ATM ನ ಚೇರ್ಮನ್ ಡಿ ಕೆ ಶಿವಕುಮಾರ್ ಆಗ್ತಾರೆ. ಆಗ್ಬಹುದು ಅಂತ. ಕಾಂಗ್ರೆಸ್ ರಲ್ಲಿ ಒಡೆದ ಮನೆ ಆಗೋಟಿದೆ. ಅಂತೂ ಇಂತೂ ಡಿ ಕೆ ಶಿವಕುಮಾರ್ ಒದ್ದು ಕಿತ್ಕೊಂಡ್ರು. ಅವ್ರು ವಿಧಾನಸಭೆಯಲ್ಲಿ ಹೇಳ್ತಾ ಇದ್ರು, ನಾನು ಒದ್ದು ಕಿತ್ಕೊಂತೀನಿ ಅಂತ. ಈಗ ಡೆಲ್ಲಿಗೆ ಹೋಗಿ ಒದ್ದು ಕಿತ್ಕೊಂಡಿದ್ದಾರೆ. ಸೊ ಸಿದ್ದರಾಮಯ್ಯನವರು ಅಲ್ಲಿ ಮುಖ ಸಪ್ಪಗೆ ಹಾಕೊಂಡು ಬಂದಿದ್ದಾರೆ. ಅವರು ನನಗೆ ಇನ್ನೊಂದು 3 ತಿಂಗಳು ಟೈಮ್ ಕೊಡಿ, 15 ದಿನ ಟೈಮ್ ಕೊಡಿ, ಒಂದು ವಾರ ಟೈಮ್ ಕೊಡಿ, ಯಾವುದೂ ಇಲ್ಲ. ಒಂದಿನನೂ ಟೈಮ್ ಕೊಡಲ್ಲ, ರಾಜೀನಾಮೆ ಕೊಡು ಅಂತ ಚೀಮಾರಿ ಹಾಕಿ ರಾಹುಲ್ ಗಾಂಧಿ ಅವರು ಕಳಿಸಿದ್ದಾರೆ. ಅವ್ರನ್ನ ನಿನ್ಗೆ ಅವಕಾಶನೇ ಇಲ್ಲ ಅಂತ ಕಳಿಸಿದ್ದಾರೆ. ಈಗ ಸಿದ್ದರಾಮಯ್ಯನವರು ಮೊದ್ಲಿದ್ದಂತ ಗತ್ತು ಇಲ್ಲ, ಮೊದ್ಲಿದ್ದಂತ ಕೆಪಾಸಿಟಿನೂ ಇಲ್ಲ, ಸಪ್ಪೆ ಮೊರೆ ಹಾಕೊಂಡು ವಾಪಸ್ ಬಂದಿದ್ದಾರೆ. ನಮ್ಮ ಪಾರ್ಟಿಗೆ ಬಿಜೆಪಿಗೆ ಸಿದ್ದರಾಮಯ್ಯ ಇದ್ರು ಒಂದೇ, ಡಿ ಕೆ ಶಿವಕುಮಾರ್ ಬಂದ್ರು ಒಂದೇ. ಇವರಿಬ್ರು ಕರಪ್ಟ್ ಪಾರ್ಟಿ, ಇಬ್ರು ಕರಪ್ಟು, ರಾಜ್ಯವನ್ನ ಸಾಲಗಾರರ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಈಗ 7 ಲಕ್ಷ ಕೋಟಿ ಸಾಲ ಇದೆ. ಡಿ ಕೆ ಶಿವಕುಮಾರ್ ಬಂದ್ಮೇಲೆ ಇನ್ನೊಂದು 3 ಕೋಟಿ ಸಾಲ ಮಾಡ್ತಾರೆ, 3 ಲಕ್ಷ ಕೋಟಿ, 10 ಲಕ್ಷ ಕೋಟಿ ಸಾಲ ಮಾಡಿ ರಾಜ್ಯದ ಜನರ ಲೂಟಿ ಹೊಡೆದ್ಬಿಟ್ಟು ಇನ್ನ ಮುಂದೆ ಬರುವಂತ ಎಲ್ಲಾ ಎಲೆಕ್ಷನ್, ಕಾಂಗ್ರೆಸ್ ಎಲೆಕ್ಷನ್ಗೆ ಕರ್ನಾಟಕ ATM ಮಾಡ್ತಾರೆ. ATM ನ ಚೇರ್ಮನ್ ಡಿ ಕೆ ಶಿವಕುಮಾರ್ ಆಗ್ತಾರೆ. ಕಾಂಗ್ರೆಸ್ ರಲ್ಲಿ ಒಡೆದ ಮನೆ ಆಗೋಟಿದೆ. ಅಂತೂ ಇಂತೂ ಡಿ ಕೆ ಶಿವಕುಮಾರ್ ಒದ್ದು ಕಿತ್ಕೊಂಡ್ರು. ಅವ್ರು ವಿಧಾನಸಭೆಯಲ್ಲಿ ಹೇಳ್ತಾ ಇದ್ರು, ನಾನು ಒದ್ದು ಕಿತ್ಕೊಂತೀನಿ ಅಂತ. ಈಗ ಡೆಲ್ಲಿಗೆ ಹೋಗಿ ಒದ್ದು ಕಿತ್ಕೊಂಡಿದ್ದಾರೆ. ಸೊ ಸಿದ್ದರಾಮಯ್ಯನವರು ಅಲ್ಲಿ ಮುಖ ಸಪ್ಪಗೆ ಹಾಕೊಂಡು ಬಂದಿದ್ದಾರೆ. ಅವರು ನನಗೆ ಇನ್ನೊಂದು 3 ತಿಂಗಳು ಟೈಮ್ ಕೊಡಿ, 15 ದಿನ ಟೈಮ್ ಕೊಡಿ, ಒಂದು ವಾರ ಟೈಮ್ ಕೊಡಿ, ಯಾವುದೂ ಇಲ್ಲ. ಒಂದಿನನೂ ಟೈಮ್ ಕೊಡಲ್ಲ, ರಾಜೀನಾಮೆ ಕೊಡು ಅಂತ ಚೀಮಾರಿ ಹಾಕಿ ರಾಹುಲ್ ಗಾಂಧಿ ಅವರು ಕಳಿಸಿದ್ದಾರೆ. ಅವ್ರನ್ನ ನಿನ್ಗೆ ಅವಕಾಶನೇ ಇಲ್ಲ ಅಂತ ಕಳಿಸಿದ್ದಾರೆ. ಈಗ ಸಿದ್ದರಾಮಯ್ಯನವರು ಮೊದ್ಲಿದ್ದಂತ ಗತ್ತು ಇಲ್ಲ, ಮೊದ್ಲಿದ್ದಂತ ಕೆಪಾಸಿಟಿನೂ ಇಲ್ಲ, ಸಪ್ಪೆ ಮೊರೆ ಹಾಕೊಂಡು ವಾಪಸ್ ಬಂದಿದ್ದಾರೆ. ನಮ್ಮ ಪಾರ್ಟಿಗೆ ಬಿಜೆಪಿಗೆ ಸಿದ್ದರಾಮಯ್ಯ ಇದ್ರು ಒಂದೇ, ಡಿ ಕೆ ಶಿವಕುಮಾರ್ ಬಂದ್ರು ಒಂದೇ. ಇವರಿಬ್ರು ಕರಪ್ಟ್ ಪಾರ್ಟಿ, ಇಬ್ರು ಕರಪ್ಟು, ರಾಜ್ಯವನ್ನ ಸಾಲಗಾರರ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಈಗ 7 ಲಕ್ಷ ಕೋಟಿ ಸಾಲ ಇದೆ. ಡಿ ಕೆ ಶಿವಕುಮಾರ್ ಬಂದ್ಮೇಲೆ ಇನ್ನೊಂದು 3 ಕೋಟಿ ಸಾಲ ಮಾಡ್ತಾರೆ, 3 ಲಕ್ಷ ಕೋಟಿ, 10 ಲಕ್ಷ ಕೋಟಿ ಸಾಲ ಮಾಡಿ ರಾಜ್ಯದ ಜನರ ಲೂಟಿ ಹೊಡೆದ್ಬಿಟ್ಟು ಇನ್ನ ಮುಂದೆ ಬರುವಂತ ಎಲ್ಲಾ ಎಲೆಕ್ಷನ್, ಕಾಂಗ್ರೆಸ್ ಎಲೆಕ್ಷನ್ಗೆ ಕರ್ನಾಟಕ ATM ಮಾಡ್ತಾರೆ. ATM ನ ಚೇರ್ಮನ್ ಡಿ ಕೆ ಶಿವಕುಮಾರ್ ಆಗ್ತಾರೆ.